ಉಳಿತು ವಿನಃ ಕಾರ್ಯಗತಕ್ಕೆ ಬಂದಿಲ್ಲ. ನಮ್ಮಲ್ಲೇ ಇಲ್ಲಿ ಶಾಸಕರು ಇದ್ದರು, ಯುವ ಸಂಸದರು ಇದ್ದರು, ಎಲ್ಲರೂ ಇಲ್ಲಿ ಇದ್ದರು, ಆದರೆ ಈ ಕೆಲಸ ಮಾಡಿಲ್ಲ. ಒಂದ್ಸಲ ಸರ್ವೆ ರಿಪೋರ್ಟ್ ಬಂದಂತ ಹೇಳಿದ್ರು. ಸರ್ವೆ ರಿಪೋರ್ಟ್ನಲ್ಲಿ ಡೆಪ್ತ್ ಬಹಳ ಉಂಟು, ಅದರಿಂದ ಆಗುವುದಿಲ್ಲ ಅಂತ ಒಂದು ಮಾತು ಸಹ ಕೇಳಲಿಕ್ಕೆ ಬಂತು. ಆದರೆ ಮಾನ್ಯ ನಮ್ಮ ಎಲ್ಲರ ಬಡವರ ಬಂಧು ಅಂತ ನಾವು ಇವತ್ತು ಹೇಳ್ತೇವೆ, ದಲಿತರ ಬಂಧು, ಮತ್ತು ಎಲ್ಲರ ಒಂದು ಮನಸ್ಸಿಗೆ ಒಂದು ತಮ್ಮ ಜನರ ಸೇವೆಯನ್ನು ಮಾಡಬೇಕಂತ ಒಂದು ಮನಸ್ಸಿಟ್ಟುಕೊಂಡಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಲೋಕೋಪಯೋಗಿ ಇಲಾಖೆಯ ಮಂತ್ರಿಗಳು ಎಲ್ಲರೂ ಕೂಡಿ ಈ ಒಂದು ಬ್ರಿಡ್ಜನ್ನು ಮಾಡುವ ಅಂತ ಹೇಳ್ಕೊಂಡು ನಾವು ಪ್ರಯತ್ನವನ್ನು ಮಾಡಿದಾಗ ಇವತ್ತು ಅದು 2017ರಂದು ಏನಾಯಿತು, ಪೂಜೆ ಆಯಿತು. 2018ಕ್ಕೆ ಅದು ಕೆಲಸ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅಂದಿನ ಸರ್ಕಾರದಲ್ಲಿ ಅದರ ಏನೂ ಸುಧಾರಣೆಗಳು ನಾವು ಕಂಡಿಲ್ಲ. ಇವತ್ತು ನಮ್ಮ ಈ ಸರ್ಕಾರ, ಕರ್ನಾಟಕದ ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದರೆ ಇದನ್ನು ಮತ್ತೆ ಪುನಃ ನಾವು ಇದನ್ನು ಕೈಯಲ್ಲಿ ತಗೊಂಡು ಇವತ್ತು ಈ ಒಂದು ಕೆಲಸವನ್ನು ಮುಗಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲೋಕೋಪಯೋಗಿ ಇಲಾಖೆಯ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬಂದು ಸ್ವತಃ ಜನರಿಗೆ ಒಂದು ವಿಶಿಷ್ಟವಾದಂಥ ಈ ಒಂದು ಏನು ಬ್ರಿಡ್ಜನ್ನು, ಗಂಗಾವಳಿ ಸೇತುವೆಯನ್ನು, ಶ್ರೀ ಮಹಾಬಲೇಶ್ವರ ದೇವರ ಒಂದು ದರ್ಶನ ಅಂತ ಹೇಳಲಿಕ್ಕೆ ನಾನು ಒಂದು ಇದು ಮಾಡ್ತೇನೆ, ಅದನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆ ಒಂದು ಲೋಕಾರ್ಪಣೆ ಒಳ್ಳೆಯ ವಿಜೃಂಭಣೆಯಿಂದ ಆಗಲಿದೆ ಅಂತ ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಮತ್ತು ಅದೇ ಪ್ರಕಾರ ಇವತ್ತು ಕಾರವಾರದಲ್ಲಿ ಸಹ ನಾವು ನಮ್ಮ ಒಂದು ಕಿಮ್ಸ್ ಹಾಸ್ಪಿಟಲನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಮಾಡ್ತೇವೆ, ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮಾಡ್ತೇವೆ ಅಂತ ನಾನು ಮಾತನ್ನು ಕೊಟ್ಟಿದ್ದೇನೆ. ಆ ಮಾತನ್ನು ನಾನು ನಮ್ಮ ಇವತ್ತು ಸಿದ್ದರಾಮಯ್ಯನವರು ಖಂಡಿತವಾಗಿ ಪೂರೈಸ್ತಾರೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಇಲ್ಲಿಯ ಹಲಕ್ಕಿ ಸಮಾಜದವರಿಗೆ ಭಾಳಷ್ಟು ತೊಂದರೆಗಳಿದ್ದಾವೆ. ಏನು, ಇಲ್ಲಿಯ ಬುಡಕಟ್ಟು ಜನಾಂಗದ ಜನರು ನಮ್ಮ ಗೋವಾದಲ್ಲಿ ಹೋಲಿಸಿದರೆ ಅವರಿಗೆ ಮತ್ತು ನಮ್ಮ ಕುಣಬಿ ಸಮಾಜಕ್ಕೆ ಏನಿಲ್ಲ, ಡಿಫ್ರೆನ್ಸ್ ಇಲ್ಲ. ಕುಣಬಿ ಸಮಾಜ ಇದು ಎಲ್ಲಿ ಗೋವಾದಲ್ಲಿ ಇದೆ, ಮತ್ತು ನಮ್ಮ ಜೋಯಿಡಾ ಕಾರವಾರದಲ್ಲಿ ಸಹ ಇದೆ. ನಾವು ಅಲ್ಲಿಯ ಹುಡುಗಿಯರನ್ನು ಮದುವೆ ಮಾಡಿ ಕೊಡ್ತೇವೆ, ಅಲ್ಲಿಯ ಹುಡುಗರು ಇಲ್ಲಿ ಬಂದು ಇಲ್ಲಿಯ ಹುಡುಗಿಯರನ್ನು ಸಹ ಮದುವೆ ಆಗ್ತಾರೆ. ಆದರೆ ಗೋವಾದಲ್ಲಿ ಕುಣಬಿ ಸಮಾಜವನ್ನು ಬುಡಕಟ್ಟು ಇದಕ್ಕೆ ಮಾಡಿದ್ದಾರೆ, ಏನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಹ ಸೇರಿಸಬೇಕು, ರಾಜಕೀಯವನ್ನು ಇಡದೇ ಇದ್ದ ಕೆಲಸವನ್ನು ಮಾಡಬೇಕು. ಮತ್ತು ನಮಗೆ ವಿಶೇಷವಾಗಿ ಒಂದು ಹೇಳಬೇಕಂತಂದರೆ, ಕಾರವಾರದ ಒಂದು ಯಾರಾದರೂ ಒಂದು ಮಹಿಳೆ ಮದುವೆ ಆದರೆ ಗೋವಾದಲ್ಲಿ ಹೋದರೆ ಅವಳಿಗೆ ಏನು ಬರ್ತದೆ, ಎಸ್ ಟಿ ಅಂತ ಹೇಳಿದರೆ ಬುಡಕಟ್ಟು ಜನಾಂಗ ಅಂದರೆ ಪರಿಶಿಷ್ಟ ಸಮಾಜ ಮೀಸಲಾತಿ ಆಗ್ತದೆ. ಆದರೆ ಅಲ್ಲಿಯ ಮಗಳು ಇಲ್ಲೆಲ್ಲಾದರೂ ಮದುವೆ ಆದರೆ ಆ ಪರಿಶಿಷ್ಟ ಮಹಿಳೆ ಅವಳು ಇಲ್ಲಿ ಬಂದು ಸಾಮಾನ್ಯ ವರ್ಗದಾಗ್ತಾ ಇದ್ದಾರೆ. ಇದು ಏನು ನಮ್ಮ ದುರಾದೃಷ್ಟ ನೋಡಿ. ಈ ದುರಾದೃಷ್ಟವನ್ನು ನಾವು ಮುಂದೆ ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಮತ್ತು ಅದನ್ನು ಅವರ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ, ಆ ಪ್ರಯತ್ನವನ್ನು ಸಫಲಗೊಳಿಸಲಿಕ್ಕೆ ಇವತ್ತು ನಮ್ಮ ತಾಯಂದಿರೆಲ್ಲರೂ ಸಂಪ್ರದಾಯದಂತೆ ಕರಿಮಣಿಯನ್ನು ಹಾಕ್ಕೊಂಡು ಬಂದಿದ್ದಾರೆ. ಅವರಿಗೂ ಸಹ ಒಂದು ಆಶಾದಾಯಕವಾದ ಒಂದು ಸಂಗತಿಯನ್ನು ಹೇಳಿಕ್ಕೆ ಬಯಸ್ತೇನೆ. ಅದೇ ಪ್ರಕಾರ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ, ಅಂದಿನ ಸರ್ಕಾರದ BJP ಸರ್ಕಾರ ಇದ್ದಾಗ ನಮ್ಮ ಮಿತ್ರರಾದಂಥ ಮಾನ್ಯ ಹೆಬ್ಬಾರವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದರು, ಮತ್ತು ಇಲ್ಲಿಯ ಶಾಸಕಿಯರು ಇಲ್ಲಿ ಇದ್ದಾಗ ಆ ನೌಕಾನೆಲೆಗೆ ನಾವು